ನೋಡಿ ಈ ಜಾಗದಲ್ಲಿ ಫಸ್ಟ್ ಯಾವ ಥರ ಗಲೀಜು ಮಾಡ್ತಾ ಇದ್ದ ಅಂದರೆ ಸುತ್ತಮುತ್ತ ನೀವೇ ನೋಡ್ತಾ ಇದ್ದೀರಾ. ವೇಸ್ಟೇಜ್ ಗಲೀಜೆಲ್ಲ ತಗೊಂಡು ಒಳಗಡೆ ಆಗ್ತಾಯಿದ್ರು. ತಿರ್ಗಾ ಸಾಯಂಕಾಲ ಟೈಮ್ ಹುಡುಗರು ಬಂದು ಎಲ್ಲ ಒಳಗಡೆ ಎಲ್ಲ ಬಾಟ್ಲುಗಳೆಲ್ಲ ಹೊಡೆದು ಕುಡ್ದು ಎಲ್ಲ ಗಲೀಜು ಮಾಡ್ತಾಯಿದ್ರು. ಇವಾಗ ನೋಡಿ ಜಾಗ ಯಾವ ಥರ ನೋಡಿ, ಒಳಗಡೆ ಏನೂ ಬರೋಕ್ಕಾಗಲ್ಲ. ಕಲ್ಲಿಂದ ಕಲ್ಲಿಗೆ 6 ಅಡಿ ಕೊಟ್ಟಾದ್ಮೇಲೆ 6 ಕಲ್ಲಿಗೆ 2 ಕಲ್ಲು ಈ ಥರ ಸಪೋರ್ಟಿಂಗ್ ಕೊಡ್ತೀವಿ ಸರ್. 2 ಅಡಿ ಡೀಪ್ ಆಗುತ್ತೆ, 6 ಅಡಿ ಹೈಟ್ ಇರುತ್ತೆ. 6 ಅಡಿ ಹೈಟ್ಗೆ 7 ಲೈನ್ ಟಾಟಾ ತಂತಿ ಹಾಕ್ಕೊಡ್ತೀನಿ ಸರ್. ಯಾರು ಗೊತ್ತು ನಿಮ್ಮ ಜಾಗದಲ್ಲಿ ನಾಳೆನೇ ಕಳ್ತನ ಆಗ್ಬೋದು. ಕಳ್ತನ ಆಗೋಕ್ಕೆ ಮುಂಚೆನೇ ನಮ್ಮ ಹತ್ರ ಫೆನ್ಸಿಂಗ್ ಮಾಡಿಸ್ಕೊಳ್ಳಿ. ಅತಿ ಕಡಿಮೆ ಬೆಲೆಯಲ್ಲಿ ಫೆನ್ಸಿಂಗ್ ಮಾಡಿಕೊಡ್ತಾ ಇದ್ದೀನಿ ನಾನು. ನಮಸ್ಕಾರ, ನಮ್ಮ ಹೆಸರು ನರಸಿಂಹ ಅಂತ, ಇವ್ರ ಹೆಸರು ನಾಗೇಶ್ ಅಂದ್ಬಿಟ್ಟು. ಭಾಳ ವರ್ಷದಿಂದ ನಾವು ಫೆನ್ಸಿಂಗ್ ವರ್ಕ್ ಮಾಡ್ತಾಯಿದ್ದೀವಿ. ಈ ಫೆನ್ಸಿಂಗ್ ವರ್ಕ್ ಏನಕ್ಕೆ ಮಾಡಬೇಕು, ಯಾಕೆ ಮಾಡಿಸ್ಕೋಬೇಕಂತ ಒಂದು ತಿಳಿಸ್ಕೊಡ್ತೀವಿ. ಲಾಸ್ಟ್ ಗಂಟು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸರ್. ಸರ್ ನೋಡಿ ಸರ್, ಈ ಟೋಟಲ್ ಬಂದ್ಬಿಟ್ಟು 2 ಎಕರೆ ಜಮೀನು. ಇದು 2 ಎಕರೆ ಜಮೀನಿಗೆ ಯಾವ ಥರ ಫೆನ್ಸಿಂಗ್ ವರ್ಕ್ ಮಾಡಿದ್ದೀನಿ ಅಂದರೆ, ಈ ಕಲ್ಲು ಬಂದ್ಬಿಟ್ಟು ಕೋಲಾರ ಕಲ್ಲು ಸರ್. ಇದು ಟೇಕ್ ಕಲ್ಲು. ಸುಟ್ಟು ಕಲ್ಲಂತೂ ಹಾಕೋದಿಲ್ಲ ನಾವು, ಹಸಿ ಕಲ್ಲೇ ಹಾಕೋದು. ಯಾಕೆಂದರೆ ಸುಟ್ಟು ಕಲ್ಲು ಹೊಡೆದೋಗ್ಬಿಡುತ್ತೆ, ಬಿಸಿಲಿಗೆ ಬೆಂಕಿ ಹಾಕಿದ್ರೆ ಹೊಡೆದೋಗ್ಬಿಡುತ್ತೆ. ಹಸಿ ಕಲ್ಲು ಯಾವುದೇ ಕಾರಣಕ್ಕೆ ಹೊಡೆಯಲ್ಲ, ಲಾರಿಯಿಂದ ಬಿಟ್ಟು ಹೊಡೆಯಲ್ಲ ಸರ್. ಇದು ಹಸಿ ಕಲ್ಲು ಸರ್ ಇದು. ಸರ್ ಈ ಕಲ್ಲು ನೋಡ್ತಾ ಇದ್ದೀರಾ, ಮೇಲ್ಗಡೆಯಿಂದ ಹಿಡಿದು ಕೆಳಗಡೆ ಬಾಟಮ್ ಗಂಟು 6 ಇಂಚ್ ಅಗಲ, 4 ಇಂಚ್ ದಪ್ಪ. ಮೇಲೆ ಏನು ಅಗಲ ಇರುತ್ತೋ ಕೆಳಗಡೆನೂ ಅದೇ ಅಗಲ ಇರುತ್ತೆ. ಮೇಲ್ಗಡೆ ಏನು ದಪ್ಪ ಇರುತ್ತೋ ಕೆಳಗಡೆನೂ ಅದೇ ದಪ್ಪ ಇರುತ್ತೆ. ಮೇಲೆ ಕೆಳಗೆ ಸಣ್ಣ ದಪ್ಪ ಹಾಕಲ್ಲ ಸರ್, ಸೇಮ್ ಕಲ್ಲು. ಎಲ್ಲ ಕಲ್ಲು ಒಂದೇ ಥರ ಇರುತ್ತೆ ನಮ್ಮದು ಸರ್. 2 ಅಡಿ ಡೀಪ್ ಆಗುತ್ತೆ, 6 ಅಡಿ ಹೈಟ್ ಇರುತ್ತೆ. 6 ಅಡಿ ಹೈಟ್ಗೆ 7 ಲೈನ್ ಟಾಟಾ ತಂತಿ ಹಾಕ್ಕೊಡ್ತೀನಿ ಸರ್. ನೋಡಿ ಕಲ್ಲು, ಒಂದು ಕಲ್ಲಿಂದ ಒಂದು ಕಲ್ಲಿಗೆ 6 ಅಡಿ ಡಿಫ್ರೆನ್ಸ್ ಬರುತ್ತೆ. ಯಾಕೆಂದರೆ 6 ಅಡಿಗೆ ಅಂದರೆ ಹತ್ರ ಹಾಕಿಸ್ಕೊಂಡ್ರೆ ತಂತಿ ಟೈಟ್ ಬರುತ್ತೆ. ಇದು ದೂರ ಹಾಕಿಸ್ಕೊಂಡ್ರೆ ತಂತಿ ಟೈಟ್ ಬರೋದಿಲ್ಲ. ನಾಳೆ ದಿನ ಲೂಸ್ ಆಗೋದು, ಬಿದೋಗೋದು ಆ ಥರ ಆಗುತ್ತೆ. ಹತ್ರ ಹಾಕಿಸ್ಕೊಳ್ಳೋದ್ರಿಂದ ತಂತಿ ಫುಲ್ ಟೈಟ್ ಬರುತ್ತೆ. ಇದು ಎಷ್ಟು ವರ್ಷ ಆದರೂ ಗ್ಯಾರಂಟಿ ಕೊಡ್ತೀವಿ ಸರ್ ಇದಕ್ಕೆ. ಕಲ್ಲಿಂದ ಕಲ್ಲಿಗೆ 6 ಅಡಿ ಕೊಟ್ಟಾದ್ಮೇಲೆ 6 ಕಲ್ಲಿಗೆ 2 ಕಲ್ಲು ಈ ಥರ ಸಪೋರ್ಟಿಂಗ್ ಕೊಡ್ತೀವಿ. ಯಾಕೆಂದರೆ ಈ ಸಪೋರ್ಟಿಂಗ್ ಕೊಟ್ಟರೆ ಕಲ್ಲುಗಳು ತಂತಿ ಟೈಟ್ ಬರುತ್ತೆ. ಮಳೆ ಊದಾಗ ಕಲ್ಲುಗಳು ಒಂದಕ್ಕೊಂದು ಇದಾದಾಗ ತಂತಿ ಟೈಟ್ ಬರೋ, ಅದಕ್ಕೋಸ್ಕರ 6 ಕಲ್ಲಿಗೆ 2 ಕಲ್ಲು ಸಪೋರ್ಟಿಂಗ್ ಕೊಡ್ತೀವಿ ಸರ್. ಇದು ಸರ್ 4 ಮೂಲೆಗೂ ಡಬಲ್ ಕಂಬ ಹಾಕ್ತೀನಿ. ಯಾಕೋಸ್ಕರ ಡಬಲ್ ಕಂಬ ಹಾಕ್ತೀನಿ ಅಂದರೆ, ಉಳುಮೆ ಟೈಮಲ್ಲಿ ಒಂದು ಕಲ್ಲು ಮುರಿದೋಯ್ತು ಅಂದರೆ ಇನ್ನೊಂದು ಕಲ್ಲು ಇರುತ್ತೆ. ಯಾಕೆಂದರೆ ಮೂಲೆ ಕಂಬನೇ ಮೇನು ಬಿಗಿ ಬಂದೋಬಸ್ತು ಜಮೀನಿಗೆ. ಅದಕ್ಕೋಸ್ಕರ 4 ಮೂಲೆಯಲ್ಲಿ 4 ಡಬಲ್ ಕಂಬ ಹಾಕಿರ್ತೀನಿ ಸರ್. ನಮ್ಮ ಹತ್ರ 3 ಬ್ಯಾಚ್ ಇದೆ. ಒಂದು ಬ್ಯಾಚಿಗೆ 10 ಜನ ಇರ್ತಾರೆ. 1 ಎಕರೆ 1.5 ದಿನ, 1 ದಿನಕ್ಕೆ ಮಾಡ್ತಾರೆ ಸರ್. ಸರ್ ಬೆಂಗಳೂರು, ಕರ್ನಾಟಕ ಆಲ್ ರೌಂಡ್ ಸರ್. ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ತಮಿಳ್ನಾಡು ಗಂಟೆ ಹೋಗಿ ಮಾಡಿದ್ದೀನಿ ಸರ್. ಕರ್ನಾಟಕದಲ್ಲಿ ಆಲ್ ಓವರ್ ಎಲ್ಲೇ ಕಾಲ್ ಮಾಡಲಿ, ಈ ನಂಬರ್ ಕೆಳಗಡೆ ಕಾಣಿಸ್ತಾರೆ ನಂಬರ್ ಕಾಲ್ ಮಾಡಿದ್ರೆ ಹೋಗಿ ವಿಸಿಟ್ ಮಾಡಿಬಿಟ್ಟು, ವಿಸಿಟ್ ಮಾಡಿದ ತಕ್ಷಣ ಇಷ್ಟು ಕಲ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಇಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಕೆಲಸ ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು. ಸರ್ ನಮ್ಮ ಹತ್ರ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ನಾವು ಜಾಗ ಕನ್ಫರ್ಮ್ ಆಯ್ತು ಅಂದರೆ ಅಲ್ಲೇ ಸ್ಪಾಟಲ್ಲೇ ಇದ್ದು ಕೆಲಸ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಸರ್. ಅವ್ರು ಇರ್ತಾರೆ, ನಾವು ಕಲ್ಗಳು ಹಾಕಿಸ್ಬಿಟ್ಟು ತಂತಿ ಹಾಕಿಸ್ಬಿಟ್ಟು ದುಡ್ಡು ತಗೊಂಡು ಬರೋದಿಲ್ಲ. ನಮ್ಮ ಕೆಲಸ ಹೆಂಗೈತೆ ಅಂದ್ಬಿಟ್ಟು ನಾವು ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡಿಸ್ಬಿಟ್ಟು, ಕೆಲಸ ಮಾಡಿದ್ಮೇಲೆ ನಾವು ಅಲ್ಲಿಂದ ಬರ್ತೀವಿ ಸರ್. ಸರ್ ಟಾಟಾ ಕಂಪ್ನಿಯಿಂದನೇ 10 ವರ್ಷ ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ ಸರ್. ನಾನು ತಂತಿಗೆ 10 ವರ್ಷ ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ. 25 ವರ್ಷ ಸರ್ವಿಸ್ ಕೊಡ್ತೀನಿ ಸರ್. ಈ ಕಲ್ಲಿಗೆ ಮುರಿದ್ಗಿರ್ದೋದ್ರು ಏನಾದರೂ ಇದ್ರೆ ರೀವರ್ಕ್ ಮಾಡ್ಕೊತೀನಿ ಸರ್. ರೀವರ್ಕ್ ಫ್ರೀಯಾಗಿ ಮಾಡ್ಕೊಡ್ತೀನಿ ಕಲ್ಲುಗಳಿಗೆ ಸರ್. ನೋಡ್ತಾ ಇದ್ದೀರಾ, ಈ ಜಾಗ ಬಂದ್ಬಿಟ್ಟು ಬೆಂಗಳೂರು ಬನ್ನೇರುಘಟ್ಟ ಮೇನ್ ರೋಡ್ ಪಕ್ಕದಲ್ಲಿ ಇರೋದು ಇದು ಜಾಗ. ಯಾವುದೇ ಸೈಟ್ ಇರಲಿ, ಜಮೀನು ಇರಲಿ, ಯಾವುದೇ ಇರಲಿ ನಮ್ಗೆ ಕಾಲ್ ಮಾಡಿ ಸರ್. ನಾವು ಸೈಟ್ ಮಾಡಲ್ಲ ಅನ್ನಲ್ಲ, ಸೈಟ್ಗಳು ಮಾಡ್ಕೊಡ್ತೀವಿ. ಎಷ್ಟೇ ಚಿಕ್ಕ ಕೆಲಸ ಇದ್ರೂ ಮಾಡ್ಕೊಡ್ತೀವಿ ಸರ್. ಸರ್ ನೋಡಿ ಈ ಜಾಗದಲ್ಲಿ ಫಸ್ಟು ಯಾವ ಥರ ಗಲೀಜು ಮಾಡ್ತಾಯಿದ್ದ ಅಂದರೆ, ಸುತ್ತಮುತ್ತ ನೀವೇ ನೋಡ್ತಾ ಇದ್ದೀರಾ, ವೇಸ್ಟೇಜ್ ಗಲೀಜೆಲ್ಲ ತಗೊಂಡು ಒಳಗಡೆ ಆಗ್ತಾಯಿದ್ರು. ತಿರ್ಗಾ ಸಾಯಂಕಾಲ ಟೈಮ್ ಹುಡುಗರು ಬಂದು ಎಲ್ಲ ಒಳಗಡೆ ಎಲ್ಲ ಬಾಟ್ಲುಗಳೆಲ್ಲ ಹೊಡೆದು ಕುಡ್ದು ಎಲ್ಲ ಗಲೀಜು ಮಾಡ್ತಾಯಿದ್ರು. ಇವಾಗ ನೋಡಿ ಜಾಗ ಯಾವ ಥರ ನೋಡಿ, ಒಳಗಡೆ ಏನೂ ಬರೋಕ್ಕಾಗಲ್ಲ ನೋಡಿ ಸರ್. ಫಸ್ಟು ಈ ಜಾಗದಲ್ಲಿ ಮನೆಗಳ ಹತ್ರ ಫುಲ್ ಕಳ್ತನಗಳಾಗ್ತಾಯಿದ್ದೋ. ಇವಾಗ ಈ ಫೆನ್ಸಿಂಗ್ ಹಾಕಿದ್ಮೇಲೆ ಯಾವ ಕಳ್ತನ ಇಲ್ಲ, ಏನಿಲ್ಲ ಸರ್. ಇವಾಗ ಆರಾಮಾಗೆ ಸೇಫ್ಟಿಗಿದ್ದಾರೆ ಸರ್ ಜನಗಳಲ್ಲಿ. ಸರ್ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾವು ಮಾಹಿತಿ ಕೊಡ್ತೀವಿ. ನಮ್ಮನ್ನೇ ಡೈರೆಕ್ಟ್ ವಿಸಿಟ್ ಮಾಡಬೇಕು ಅಂದರೆ ಬಂದು ಕಾಲ್ ಮಾಡಿ, ಬನ್ನೇರುಘಟ್ಟದಲ್ಲೇ ಸಿಗ್ತೀವಿ ಸರ್ ನಾವು.